ಕಳ್ಳತನ ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಸ್ತುಗಳ ಹಸ್ತಾಂತರ. ಚಿಕ್ಕಬಳ್ಳಾಪುರದಲ್ಲಿ ಮಾಲೀಕರಿಗೆ ಹಸ್ತಾಂತರ ಮಾಡಿದ ಎಸ್ಪಿ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಸ್ಪಿ ಕಚೇರಿಯಲ್ಲಿ ಕಳ್ಳತನ ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾಗಿದ್ದ ವಸ್ತುಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಲಾಯಿತು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು, ಹಣ ಸೇರಿದಂತೆ ವಿವಿಧ ಬಗೆಯ ವಸ್ತುಗಳನ್ನು ಹಸ್ತಾಂತರಿಸಲಾಯಿತು. ಜಿಲ್ಲೆಯಾದ್ಯಂತ ಈ ವರ್ಷ 462 ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದು, ಇದರಲ್ಲಿ 254 ಪ್ರಕರಣಗಳನ್ನು ಭೇದಿಸಿದ್ದು, ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾಗಿದ್ದ ವಸ್ತುಗಳನ್ನು ಸ್ವಂತ ಮಾಲೀಕರಿಗೆ ಒಪ್ಪಿಸಲಾಯಿತು. ಇನ್ನು ಜಿಲ್ಲೆಯಾದ್ಯಂತ ಈ ಬಾರಿ 462 ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದು, ಅದರಲ್ಲಿ 264 ಪ್ರಕರಣಗಳನ್ನು ಭೇದಿಸಿದ್ದು, ಅಪರಾಧ ಕೃತ್ಯಗಳಲ್ಲಿ ವಶಪಡಿಸಿಕೊಳ್ಳಲಾದ ಎಲ್ಲಾ ವಸ್ತುಗಳನ್ನು ಇಂದು ಹಸ್ತಾಂತರಿಸಲಾಗಿದೆ. ಈ ವರ್ಷ ದಾಖಲಾಗಿದ್ದ ಪ್ರಕರಣಗಳಲ್ಲಿ 55% ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಎಸ್ಪಿ ಕುಶಲ್ ಚೌಕ್ಸೆ ತಿಳಿಸಿದರು. ಈ ವರ್ಷ ಟೋಟಲ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಪ್ರಾಪರ್ಟಿ ಅಫೆನ್ಸಸ್ ಅರೌಂಡ್ 462 ಆಗಿದೆ. ಔಟ್ ಆಫ್ 462 ಕೇಸಸ್ ನಾವು 254 ಕೇಸಸ್ ಪತ್ತೆ ಮಾಡಿ ಸುಮಾರು ಕೇಸಸ್ ಅಲ್ಲಿ ರಿಕವರಿ ಮಾಡಿದೀವಿ. ಸುಮಾರು ಕೇಸಸ್ ಅಲ್ಲಿ ಪ್ರಾಪರ್ಟಿ ಆಲ್ರೆಡಿ ಕೋರ್ಟ್ದು ಪರ್ಮಿಷನ್ ಆದ್ಮೇಲೆ ಹ್ಯಾಂಡ್ ಓವರ್ ಆಗಿದೆ. ಇವತ್ತು ದಿನ ಕೂಡ ನಾವು ಯಾವ ಕೇಸಲ್ಲಿ ಕೋರ್ಟ್ದು ಪರ್ಮಿಷನ್ ಆಗಿದೆ ಪಬ್ಲಿಕ್ಗೆ ಹ್ಯಾಂಡ್ ಓವರ್ ಮಾಡಿದೀವಿ. ಮತ್ತೆ ಸುಮಾರು ಪ್ರಾಪರ್ಟಿ ವಗೇರಾ ಏನು ಸಿಕ್ಕಿದೆ ನಮಗೆ ಕಳ್ಳತನ ಕೇಸಸ್ ಅಲ್ಲಿ, ಬೇರೆ ದರೋಡೆ ರಾಬರಿ ಕೇಸಸ್ ಅಲ್ಲಿ ಅದನ್ನು ಎಲ್ಲ ಡಿಸ್ಪ್ಲೇ ಮಾಡಿದೀವಿ. ಇವತ್ತು ಈ ವರ್ಷ ಅರೌಂಡ್ 55% ರಿಕವರಿ ಮಾಡಿದೀವಿ ನಾವು ಕ್ರೈಮ್ ಡಿಟೆಕ್ಷನ್ ಕೇಸಸ್ ಅಲ್ಲಿ. ಇದೇ ವೇಳೆ ಚಿನ್ನಾಭರಣ ಕಳೆದುಕೊಂಡಿದ್ದ ಮಾಲೀಕರು ಚಿನ್ನಾಭರಣ ಸಿಕ್ಕ ಖುಷಿಯಲ್ಲಿ ಪೊಲೀಸರ ಕಾರ್ಯವೈಖರಿಯನ್ನ ಮೆಚ್ಚಿ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ನಾವು ನಮ್ಮ ಯಜಮಾನ್ರ ಆರೋಗ್ಯದ ಸಲುವಾಗಿ ಬೆಂಗಳೂರಿಗೆ ಹೋಗಿದ್ವಿ ಹಾಸ್ಪಿಟಲ್ ಅಲ್ಲಿ ತೋರಿಸೋದಕ್ಕೆ ಅಂತ. ಅವ್ರು 2-3 ದಿನ ಚೆಕಪ್ಗೆ ಅದಕ್ಕೆಲ್ಲ ನಿಲ್ಲಿಸ್ಕೊಂಡ್ರು. ಅಷ್ಟು ಬರೋದ್ರೊಳಗಾಗಿ ನಾವಿನ್ನ ಅಲ್ಲೇ ಇದ್ವಿ. ನಮ್ಮ ಮನೆಯಲ್ಲಿ ಕಳ್ತನ ಮಾಡಿದ್ರು. ಸುಮಾರು 400 ಗ್ರಾಮ್ಗಿಂತ ಜಾಸ್ತಿ ಚಿನ್ನ, 1-2.5 kg 3 kg ಅಷ್ಟು ಬೆಳ್ಳಿ, ಎಲ್ಲನೂ ಒಂದು 80% ಅಷ್ಟು ಎಲ್ಲ ರಿಕವರಿ ಆಗಿದೆ. ಕ್ಯಾಶ್ ಮಾತ್ರ ಸಿಗ್ಲಿಲ್ಲ. ಕ್ಯಾಶ್ 1-2 ಲಕ್ಷದ ಮೇಲೆ ಹೋಗಿದೆ. ಆದಷ್ಟು ಹುಡುಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಪರವಾಗಿ ಥ್ಯಾಂಕ್ಸ್ ಹೇಳ್ತೀವಿ. ಆದಷ್ಟು ಬೇಗನೆ ರಿಕವರಿ ಮಾಡಿಕೊಟ್ರು. ಥ್ಯಾಂಕ್ ಯು. ಟೌನ್ ಪೊಲೀಸ್ ಸ್ಟೇಷನ್ ಇಂದ 1 ವರ್ಷದ ಮೇಲೆ 3 ತಿಂಗಳಾಗಿತ್ತು. ರಿಕವರ್ ಮಾಡಿಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಗೆ ಡ್ರೀಮ್ ಆಗಿತ್ತು, ಅದನ್ನ ಇದು ಮಾಡಿ ತೋರಿಸಿದ್ದಾರೆ, ರಿಕವರಿ ಮಾಡಿ ಕೊಟ್ಟಿದ್ದಾರೆ. ಹೌದು ಸರ್, ಜ್ಯುವೆಲ್ಲರಿ, ಕ್ಲಾತ್ ಅಂಡ್ ಜ್ಯುವೆಲ್ಲರಿ 80 ಗ್ರಾಮ್ಸ್ ಹೋಗಿತ್ತು, ಎಲ್ಲ ರಿಕವರಿ ಮಾಡಿ ರಾಜೇಶ್ ಸರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್, ಒಳ್ಳೆ ಕೆಲಸ ಮಾಡಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.